ತುಮಕೂರು ನಗರದ ಸ್ಟಾರ್ ಕನ್ವೆನ್ಷನ್ ಹಾಲ್ನಲ್ಲಿ ಸಮಾಜಮುಖಿ ಫೌಂಡೇಶನ್ ವತಿಯಿಂದ ಸೌಹಾರ್ದ ಇಫ್ತಾರ್ ಕೂಟವನ್ನು ಆಯೋಜಿಸಲಾಯಿತು. ಫೌಂಡೇಶನ್ ಅಧ್ಯಕ್ಷ ಎಸ್ಎಂ ಇರ್ಫಾನ್ ರವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ವಿವಿಧ ಸಮುದಾಯದ ನಾಯಕರು ಭಾಗವಹಿಸಿ ಏಕತೆ ಹಾಗೂ ಸಮಾಜಮುಖಿ ಫೌಂಡೇಶನ್ ಅಧ್ಯಕ್ಷ ಎಸ್ಎಂ ಇರ್ಫಾನ್ ಮಾತನಾಡಿ, ಸಮಾಜಮುಖಿ ಫೌಂಡೇಶನ್ನ ಉದ್ದೇಶ ಸಮಾಜದಲ್ಲಿ ವಿಶೇಷವಾಗಿ ಯುವಕರಲ್ಲಿ ಜಾಗೃತಿ ಮೂಡಿಸುವುದಾಗಿ ಎಂದು ತಿಳಿಸಿದರು. ಶಿಕ್ಷಣ, ಉದ್ಯೋಗ ಅವಕಾಶಗಳು ಹಾಗೂ ಸಮಾಜದಲ್ಲಿ ಸಕಾರಾತ್ಮಕ ಚಿಂತನೆಗಳನ್ನು ಬೆಳೆಸುವ ಕೆಲಸವನ್ನು ಫೌಂಡೇಶನ್ ಮುಂದುವರಿಸುತ್ತಿದ್ದು, ಇಂತಹ ಕಾರ್ಯಕ್ರಮಗಳ ಮೂಲಕ ಸಮಾಜದಲ್ಲಿ ಉತ್ತಮ ಸಂದೇಶ ನೀಡಲು ಪ್ರಯತ್ನಿಸುತ್ತಿದ್ದೇವೆ ಎಂದು ತಿಳಿಸಿದರು. ನಾವು ಇವತ್ತು ತುಮಕೂರು ನಗರದ ಸ್ಟಾರ್ ಕನ್ವೆನ್ಷನ್ ಹಾಲ್ನಲ್ಲಿ ಸೌಹಾರ್ದ ಇಫ್ತಿಯಾರ್ ಕೂಟವನ್ನು ಏರ್ಪಡಿಸಿದ್ದು, ಇದರಲ್ಲಿ ನಮ್ಮ ಹಿಂದೂ ಸಹೋದರರು ಕೂಡ ಆಗಮಿಸಿ ನಮಗೆಲ್ಲರೂ ಶುಭ ಕೋರಿದ್ದಾರೆ. ವಿಶೇಷವಾಗಿ ನಮ್ಮ ಈ ರಂಜಾನ್ ಮಾಸದ ಪವಿತ್ರತೆ ಮತ್ತು ಪೀಸ್ ಮತ್ತು ಹಾರ್ಮೋನಿ ಪ್ರತಿಯೊಂದು ವ್ಯಕ್ತಿಗೂ ಕೂಡ ಈ ಒಂದು ಮಾಸಾಚರಣೆಯ ಬಗ್ಗೆ ಎಲ್ಲರಿಗೂ ತಿಳಿಲಿ ಅಂತ ನಾವೆಲ್ಲರೂ ಸೌಹಾರ್ದತೆಯಿಂದ ಇವತ್ತು ಈ ಇಫ್ತಿಯಾರ್ ಕೂಟವನ್ನು ಆಚರಿಸ್ತಾ ಇದ್ದೀವಿ. ಸೊ ನಮ್ಮ ಮೊದಲನೇ ಆದ್ಯತೆ ಏನಂದರೆ ನಾವೆಲ್ಲರೂ ಕೂಡ ಹಿಂದೂ ಆಗಲಿ ಮುಸ್ಲಿಮ್ಸ್ ಆಗಲಿ ನಾವೆಲ್ಲರೂ ಸೌಹಾರ್ದತೆಯಿಂದ ಬದುಕಬೇಕು. ನಮ್ಮ ಭಾರತ ದೇಶದಲ್ಲಿ ನಾವೆಲ್ಲರೂ ಒಂದಾಗಿ ಇದ್ದು ನಾವೆಲ್ಲರೂ ಸೌಹಾರ್ದತೆಯಿಂದ ಬದುಕಲು ಈ ಎಲ್ಲ ನಾವು ಆಚರಣೆಗಳು ಆಚರಿಸ್ತಾ ಇದ್ದೀವಿ ಅಂತ ಹೇಳಲು ಬಯಸ್ತೇನೆ. ಅದೇ ರೀತಿ ನಾವೇನು ಇವತ್ತು ಈ ಸೌಹಾರ್ದತಾ ಇಫ್ತಾರ್ ಕೂಟವನ್ನು ಏರ್ಪಡಿಸಿದ್ದು, ವಿಶೇಷವಾಗಿ ಈ ಒಂದು ಇಫ್ತಾರ್ ಕೂಟದ ಅರ್ಥವೇನೆಂದರೆ, ನಾವು ಏನು ಹಸುವಿಂದ ನೀರು ಬಾಯಿಯಾರಿಕೆಯಿಂದ ಇದ್ದು ಬಡವರು ಎಲ್ಲರೂ ಕೂಡ ಯಾವ ರೀತಿ ತಮ್ಮ ಹಸುವನ್ನು ನೀಗಿಸಲು ಯಾವ ರೀತಿ ಕಷ್ಟಪಡ್ತಾರೆ ಅಂತ ಆ ಹಸುವನ್ನು ಅರ್ಥೈಸಿಕೊಂಡು ನಾವು ಕೂಡ ಜೀವನ ಮಾಡಲು ಈ ಒಂದು ಇಫ್ತಾರ್ ಕೂಟವನ್ನು ಏರ್ಪಡಿಸಿದ್ದು ಎಲ್ಲರಿಗೂ ಕೂಡ ಮುಂದೆ ಒಳ್ಳೆಯದಾಗಲಿ ಅಂತ ಹೇಳಲು ಬಯಸ್ತೇನೆ. ಈ ವೇಳೆ ತುಮಕೂರಿನ ಕಾಂಗ್ರೆಸ್ ಮುಖಂಡ ಇಕ್ಬಾಲ್ ಅಹಮದ್ ಮಾತನಾಡಿ, ರಂಜಾನ್ ಉಪವಾಸವು ದೇಹ ಹಾಗೂ ಮನಸ್ಸನ್ನು ಶುದ್ಧಗೊಳಿಸುವುದರ ಜೊತೆಗೆ ಆರೋಗ್ಯಕ್ಕೂ ಸಹಾಯಕರವಾಗುತ್ತದೆ ಎಂದರು. ರಂಜಾನ್ ತಿಂಗಳಲ್ಲಿ ಮಾತ್ರವಲ್ಲದೆ ನಂತರವೂ ಆರೋಗ್ಯಕರ ಜೀವನ ಶೈಲಿಯನ್ನು ಅನುಸರಿಸುವುದು ಮುಖ್ಯವಾಗಿದೆ. ವಿಶೇಷವಾಗಿ ಯುವಕರು ದೇಶದ ಅಭಿವೃದ್ಧಿ ಹಾಗೂ ಸಮಾಜದ ಏಕತೆಗೆ ಕೈಜೋಡಿಸಬೇಕು ಎಂದು ಕರೆ ನೀಡಿದರು. ದೇವರ ಆಜ್ಞೆಯಂತೆ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನು ತಮ್ಮ ಜೀವನ ಶೈಲಿಯನ್ನು ತೋರಿಸಿಕೊಟ್ಟಿದ್ದಾರೆ, ಉಪದೇಶಗಳನ್ನು ಕೊಟ್ಟಿದ್ದಾರೆ. ಯಾವ ಯಾವ ಸಂದರ್ಭದಲ್ಲಿ ನಾವು ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ಅದನ್ನೆಲ್ಲ ನಮ್ಮ ಜೀವನ ಶೈಲಿ ನಾವು ಅಳವಡಿಸಿಕೊಂಡಾಗ ಮಾತ್ರ ನಾವು ಒಬ್ಬ ಒಳ್ಳೆಯ ಮಾನವರಾಗ್ತೇವೆ, ಆಮೇಲೆ ಮುಸಲ್ಮಾನನಾಗ್ತೇವೆ. ಯಾವುದೇ ಒಬ್ಬ ಮುಸಲ್ಮಾನ ಮತ್ತು ಮೊದಲು ಮಾನವನಾಗಬೇಕು. ಯಾರಲ್ಲಿ ಮಾನವೀಯತೆ ಇಲ್ಲ ಒಬ್ಬ ಮುಸಲ್ಮಾನನಾದರೂ ಕೂಡ ಅದರಿಂದ ಯಾರಿಗೂ ಯಾವುದೇ ಥರದ ಪ್ರಯೋಜನವಿಲ್ಲ. ಮುಸಲ್ಮಾನ ಯಾರಂದ್ರೆ ದೇವನ ಆಜ್ಞೆಗಳಿಗೆ ಸರೆಂಡರ್ ಆಗುವುದು. ಮತ್ತೆ ಇಸ್ಲಾಂ ಅಂದರೆ ಪೀಸ್, ಶಾಂತಿ. ಇಸ್ಲಾಂನ ಸಂದೇಶವೇ ಶಾಂತಿ. ಯಾರಲ್ಲಿ ಶಾಂತಿ ಇಲ್ಲ ಅವನು ಮುಸಲ್ಮಾನನಲ್ಲ. ಯಾರು ದೇವನ ಆಜ್ಞೆಗಳನ್ನು ಪಾಲಿಸುವುದಿಲ್ಲ ಅವನು ಕೂಡ ಮುಸಲ್ಮಾನನಾಗೋದಕ್ಕೆ ಅರ್ಹನಲ್ಲ. ಅದರ ಜೊತೆಯಲ್ಲಿ ಪ್ರವಾದಿಗಳು ಏನು ನಮ್ಮನ್ನು ಕಲಿಸ್ಕೊಂಡು ಹೋಗಿದ್ದಾರೆ, ಆ ರೀತಿ ನಾವು ಜೀವನ ನಡೆಸಿದಾಗ ಮಾತ್ರ ನಾವು ಈ ಸಮಾಜದ ಒಬ್ಬ ಒಳ್ಳೆಯ ನಾಗರಿಕನಾಗಿ ಬದುಕನ್ನು ಕಟ್ಕೊಳ್ಬೋದು. ಮತ್ತು ನಮ್ಮ ಜೀವನವನ್ನು ಮತ್ತು ನಾವು ತಂದಿರುವ ಮಕ್ಕಳು ಅವರ ಭವಿಷ್ಯ ಒಳ್ಳೆ ಚೆನ್ನಾಗಿ ರೂಪಿಸುವಂಥ ಕೆಲಸಗಳಲ್ಲಿ ನಾವೆಲ್ಲ ನಿರತವಾಡ ಅಂತ ಹೇಳ್ತಾ, ಏನು ಸಮಾಜಮುಖಿ ಫೌಂಡೇಶನ್ ಅವರು ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಾರೆ. ಸಮಾಜಮುಖಿ ಅಂದರೆ ಸಮಾಜಕ್ಕೆ ಒಳ್ಳೆಯದಾಗುವಂಥ ಕೆಲಸವನ್ನು ನಾವು ಮಾಡ್ತಾ ಇರ್ತಾರೆ. ದೇವರು ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ನಮ್ಮೆಲ್ಲರಿಗೂ ಒಂದಾಗಿ ಒಂದು ಒಳ್ಳೆಯ ಸದೃಢ ಅಭಿವೃದ್ಧಿ ಹೊಂದಿದ ಶಿಕ್ಷಣವಂತ ಸಮಾಜ ಕಟ್ಟಕ್ಕೆ ನಾವೆಲ್ಲರೂ ಕೂಡ ದುಡಿಯೋಣ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ 5 ಗ್ಯಾರಂಟಿ ಅನುಷ್ಠಾನ ಅಧ್ಯಕ್ಷ ಚಂದ್ರಶೇಖರ್ ಗೌಡ, ಕೆಎಸ್ಆರ್ಪಿ ಕಮಾಂಡೆಂಟ್ ಎಸ್ಪಿ ಹಮ್ಜ್ ಹುಸೇನ್, ಮೌಲಾನಾ ಉಸ್ಮಾನ್, ಕಾರ್ಯಕ್ರಮದಲ್ಲಿ ವಿವಿಧ ಸಮುದಾಯದ ಮುಖಂಡರು, ಗಣ್ಯರು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ದರು. ನಂತರ ಎಲ್ಲರೂ ಸೇರಿ ಇಫ್ತಾರ್ ಸೇವಿಸಿ ಪರಸ್ಪರ ಸೌಹಾರ್ದತೆಯ ಸಂದೇಶವನ್ನು ಹಂಚಿಕೊಂಡರು.